ಭೂಮಿಯಲ್ಲಿ ಪ್ರವಹಿಸುತ್ತಿರಲಿಲ್ಲ. ಆದ್ದರಿಂದ ದೇವನದಿಯಾದ ಗಂಗೆಯನ್ನ ಭೂಮಿಗೆ ಕರೆತರಬೇಕೆಂದು ಸಂಕಲ್ಪಿಸಿದ. ತನ್ನ ಪೂರ್ವಜರಿಗೆ ಸದ್ಗತಿ ಪ್ರಾಪ್ತಿಯಾಗಲಿಲ್ಲವೆಂಬ ವಿಷಾದದಿಂದ ತನ್ನ ಮಂತ್ರಿಗೆ ತನ್ನ ರಾಜ್ಯ ಕರ್ತವ್ಯಗಳನ್ನು ವಹಿಸಿ ಹಿಮಾಲಯದ ಕಡೆಗೆ ತಪಸ್ಸಿಗೆ ಹೋದ. ಅವರ ಗುರು ತ್ರಿತಾಳರ ಸಲಹೆಯ ಮೇರೆಗೆ ಗಂಗೆಯನ್ನ ಮೆಚ್ಚಿಸಲು ಮಹಾಮುನಿ ಕಪಿಲರ ಶಾಪದಿಂದ ತನ್ನ 60,000 ಚಿಕ್ಕಪ್ಪಂದಿರನ್ನ ಬಿಡುಗಡೆ ಮಾಡಲು ಸಾವಿರಾರು ವರ್ಷಗಳ ಕಾಲ ಅಂದ್ರೆ ದೇವರ ಕಾಲಮಾನದ ಪ್ರಕಾರ ತಪಸ್ಸು ಮಾಡ್ತಾನೆ. ಹಲವಾರು ಬಂಗಾಳಿ ಕಥೆಗಳು ಉತ್ತರಾಧಿಕಾರಿಯನ್ನ ಪಡೆಯದೆ ದಿಲೀಪ ಹೇಗೆ ಸಾಯುತ್ತಾನೆ ಎಂದು ಹೇಳ್ತಾರೆ. ಈ ಕಥೆಯನ್ನ ಮೊದಲು ಸಂಸ್ಕೃತದ ಪದ್ಮ ಪುರಾಣದ ಬಂಗಾಳಿ ಲಿಪಿ ಪುನರಾವರ್ತನೆ ಮಾಡುತ್ತೆ. ಹೀಗೆ ದೇವಗಂಗೆಯನ್ನ ಕುರಿತು ಹಲವಾರು ವರ್ಷಗಳು ಭಕ್ತಿಯಿಂದ ತಪಸ್ಸು ಮಾಡಿದ. ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆ ಕೊನೆಗೂ ಪ್ರತ್ಯಕ್ಷಳಾಗ್ತಾಳೆ. ಆಗ ಭಗೀರಥ ಗಂಗೆಯನ್ನ ಕುರಿತು, ತಾಯಿ, ನನ್ನ ಚಿಕ್ಕಪ್ಪಂದರಿಗೆ ಸದ್ಗತಿಯಾಗುವಂತೆ ಅನುಗ್ರಹ ಮಾಡು ಎಂದು ಬೇಡಿದ. ಗಂಗಾದೇವಿ ಇದಕ್ಕೆ ಒಪ್ಪುತ್ತಾಳೆ. ಆದರೆ ಇದು ಕಾರ್ಯಗತವಾಗುವ ಮಾರ್ಗ ಬಹಳ ಕಠಿಣವಾದದ್ದು ಎಂದು ವಿವರಿಸ್ತಾಳೆ. ಯಾಕಂದ್ರೆ ಗಂಗೆ ಆಕಾಶದಿಂದ ಪಾತಾಳಕ್ಕೆ ಧುಮುಕುವಾಗ ಹರಿವಿನ ರಭಸವನ್ನ ತಡೆಯುವವರು ಯಾರು? ಒಂದು ವೇಳೆ ಯಾರು ತಡೆಗಟ್ಟಿ ನಿಲ್ಲಿಸದಿದ್ದರೆ ಈ ಭೂಮಂಡಲವೇ ಸರ್ವನಾಶವಾಗುತ್ತದೆ ಎನ್ನುತ್ತಾಳೆ ಗಂಗೆ. ಆದರೂ ತನ್ನ ಒಲಿಸಿಕೊಂಡ ನೆಚ್ಚಿನ ಭಕ್ತ ಭಗೀರಥನ ಅಳಲಿಗಾಗಿ ಒಂದು ಮಾರ್ಗವನ್ನ ತಿಳಿಸ್ತಾಳೆ. ಅದೇನಂದ್ರೆ ಗಂಗೆ ಹರಿವಿನ ರಭಸವನ್ನ ತಡೆಯಬಲ್ಲ ಏಕೈಕನೆಂದರೆ ಪರಮೇಶ್ವರನೊಬ್ಬನೇ. ಅವನನ್ನು ಒಪ್ಪಿಸಬೇಕು ಎನ್ನುತ್ತಾಳೆ. ಆದ್ರೆ ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ನನ್ನನ್ನ ಭೂಮಿಗೆ ಕರೆಯುತ್ತಿದ್ದೀಯಾ? ಇದರಿಂದ ನನಗೇನು ಲಾಭವೆಂದು ಗಂಗೆ ಕೇಳಿದಾಗ ಈಗ ಭಗೀರಥ ಹೇಳ್ತಾನೆ, ತಾಯಿ, ನಿನ್ನನ್ನ ನೋಡಿದ ನಾನೇ ಧನ್ಯ. ನನ್ನ ಪ್ರಾರ್ಥನೆಗೊಪ್ಪಿ ಸಿದ್ಧಳಾಗಿ ಭೂಮಂಡಲಕ್ಕೆ ಧುಮುಕಲು ಸಿದ್ಧಳಾದ ನಿನ್ನ ಒಡಲಿನಲ್ಲಿ ಭೂಮಿಯಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರ ಪಾಪವು ತೊಡೆದು ಹೋಗಲಿ. ಪಾಪಿಗಳಂತೆ ಪುಣ್ಯವಂತರು, ಜ್ಞಾನಿಗಳು ನಿನ್ನಲ್ಲಿ ನಿಂದೇಳುವರು. ಆದುದರಿಂದ ಪಾಪಗಳು ಹೊರಟು ಹೋಗುತ್ತವೆ ಎಂದು ಗಂಗೆಯ ಸ್ಥಾನವನ್ನ ಮುಂಚೂಣಿಗಿರಿಸಿದ. ಗಂಗೆಯು ಪ್ರಸನ್ನಳಾಗಿ ತಥಾಸ್ತು ಎಂದು ಆಶೀರ್ವದಿಸಿ ಅಂತರ್ಧಾನಳಾದಳು. ಈಗ ಶಿವನಿಂದ ವರ ಪಡೆಯುವುದು ಭಗೀರಥನ ಕರ್ತವ್ಯವಾಯಿತು. ಮತ್ತೆ ಬಹುಕಾಲ ಶಿವನನ್ನ ಕುರಿತು ಕಠಿಣಾತಿ ಕಠಿಣ ತಪಸ್ಸು ಮಾಡಿದ. ಕಡೆಗೆ ಶಿವನು ಪ್ರತ್ಯಕ್ಷನಾದಾಗ, ದೇವ, ಗಂಗೆಯು ಪಾತಾಳಕ್ಕೆ ಧುಮುಕುವಾಗ ಅವಳ ರಭಸವನ್ನ ನೀನೇ ತಡೆಯಬೇಕು ಎಂದು ಬೇಡಿಕೊಂಡ. ಆ ಭಗೀರಥನ ಭಕ್ತಿ ಭಾವಕ್ಕೆ, ಆತನ ಕರುಣೆಗೆ ಶಿವನು ಮೆಚ್ಚಿದ. ಒಂದು ಶುಭ ಮುಹೂರ್ತದ ದಿನ ಗಂಗಾದೇವಿಯು ದೇವಲೋಕದಿಂದ ಧುಮುಕ್ತಾಳೆ. ಶಿವನು ಆಕೆಯನ್ನ ತನ್ನ ಜಟೆಯಲ್ಲಿ ಧರಿಸಿದ. ಅವಳ ರಭಸವನ್ನ ತಡೆಯಲು ಪರಶಿವನು ತನ್ನ ಜಟೆಯನ್ನ ಬಿಚ್ಚಿಕೊಂಡು ನಿಂತ. ರಭಸದಿಂದ ಧುಮುಕಿದ ಗಂಗೆ ಶಿವನ ಜಟೆಯಲ್ಲಿ ಬಂದಿಯಾದಳು. ಹಾಗಾಗಿ ಭೂಲೋಕಕ್ಕೆ ಒಂದೇ ಒಂದು ಹನಿ ಗಂಗೆಯು ಇಳಿಯಲಿಲ್ಲ. ಆಗ ಭಗೀರಥನು ಮತ್ತೆ ಶಿವನನ್ನ ಕುರಿತು ತಪಸ್ಸು ಮಾಡಿ ಒಲಿಸಿಕೊಂಡ. ಆನಂತರದಲ್ಲಿ ದೇವಗಂಗೆಯು ಕೆಳಗಿಳಿದಳು. ಇದೇ ಖುಷಿಯಲ್ಲಿ ಭಗೀರಥ ಮುನಿ ಗಂಗೆಗೆ ದಾರಿ ತೋರಿಸುತ್ತಾ ಮುಂದೆ ನಡೆದ. ಅವನ ಹಿಂದೆಯೇ ಗಂಗೆಯು ನಿಧಾನವಾಗಿ ಹರಿಯುತ್ತಾ ಸಾಗುತ್ತಾಳೆ. ಅವಳ ಸ್ಪರ್ಶವಾದ ಕಡೆಗಳೆಲ್ಲ ಪವಿತ್ರವಾಯಿತು. ಹೀಗೆ ಹರಿಯುತ್ತಾ ಸಗರನ ಮಕ್ಕಳ ಬೂದಿಯ ಮೇಲೆ ಹರಿತಾಳೆ ಗಂಗೆ. ಕಪಿಲ ಮುನಿಗಳ ಆಶೀರ್ವಾದದಂತೆ ಅವರಿಗೆ ಸದ್ಗತಿಯಾಯಿತು. ಭಗೀರಥನ ಪ್ರಯತ್ನವು ಸಾರ್ಥಕವಾಯಿತು. ಭಗೀರಥರ ಸಾಮರ್ಥ್ಯ ಎಷ್ಟು ಅನ್ನೋದಕ್ಕೆ ವಸಿಷ್ಠ ಮುನಿಗಳು ಈ ಕಥೆಯನ್ನ, ಭಗೀರಥರ ಹಿರಿಮೆಯನ್ನ ಶ್ರೀರಾಮನಿಗೆ ವಿವರಿಸಿ ವರ್ಣಿಸಿ ರಂಜಿಸುವಂತೆ ಮಾಡ್ತಾರೆ. ಯಾಕಂದ್ರೆ ಅವರ ಗುಣಗಳು ಅವರಲ್ಲಿ ಬೆಳೆಯಲಿ ಎಂದು. ಇಂದಿಗೂ ನಮ್ಮೊಡನೆ ಭಗೀರಥ ಅನ್ನೋ ಹೆಸರು ಹಾಗೂ ಕಥೆ ಜೀವಂತವಾಗಿ ಉಸಿರಾಡುತ್ತಿರುವುದಕ್ಕೆ ಕಾರಣ ಕೇವಲ ಕಥೆಗಳಲ್ಲ, ಆ ಮಹಾನ್ ಮುನಿಯ ಶಕ್ತಿ ಹಾಗೂ ಆತನ ಪರಿಶ್ರಮವೇ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವಿಷ್ಟು ಭಗೀರಥ ಮುನಿಯ ಕುರಿತಾದ ಸಣ್ಣದಾದ ಮಾಹಿತಿ. ನಮಸ್ಕಾರ. ಏನು ಹೇಳಿದ್ರಿ?
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಋಷಿವರ್ಯ ಭಗೀರಥ, ನಿನ್ನ ಘೋರ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಯಾವ ವರವನ್ನು ಬೇಕು ಬೇಡಿಕೋ. ಓ ಋಷಿ ಪುಂಗವ ಭಗೀರಥ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನನಾಗಿದ್ದೇನಪ್ಪ. ನಿನ್ನ ಘೋರವಾದ ತಪಸ್ಸಿನ ರಹಸ್ಯವಾದರೂ ಏನು? ಪರಮಾತ್ಮ ಪರಮಾತ್ಮ, ಕೊನೆಗೂ ನನ್ನ ತಪಸ್ಸಿನ ಕೂಗು ನಿನಗೆ ಕೇಳಿತೇ ತಂದೆ. ನಿನಗೆ ತಿಳಿಯಲಾರದ್ದು ಇನ್ನೇನೇನು ತಂದೆ? ಕಪಿಲ ಮಹಾ ಋಷಿಮುನಿಗಳ ಕೋಪಕ್ಕೆ ನನ್ನ ಪೂರ್ವಜರು ಸುಟ್ಟು ಭಸ್ಮವಾಗಿದ್ದಾರೆ. ಎಂದಿಗೂ ಮುಕ್ತಿಯ ಭಾಗ್ಯ ಸಿಕ್ಕಿಲ್ಲ. ಆ ಗಂಗೆಯನ್ನು ಹೊರಗಿಳಿಸಿ ಆ ನನ್ನ ಪೂರ್ವಜರಿಗೆ ಮುಕ್ತಿ ಸಿಗುವ ಭಾಗ್ಯ ನೀಡಿ ನನ್ನಪ್ಪ. ಗಂಗೆ, ಆ ಗಂಗೆಯನ್ನೇ ಪ್ರಾರ್ಥನೆ ಮಾಡು. ಆ ಗಂಗೆಯೇ ಧರೆಗಿಳಿದು ಬಿಡುತ್ತಾಳೆ. ಭಗೀರಥ, ಆಗಲಿ ಪರಮಾತ್ಮ, ಆಗಲಿ 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 ಆಗಲಿ. ಎಂದಂತೆ ದುಡುಕಿ ಬಾ, ನಿನ್ನ ಕಂದನ್ನ ಹುಡುಕಿ ಬಾ, ಹುಡುಕಿ ಬಾ ತಾಗಿ ದುಡುಕಿ ಬಾ, ಹರಣ ಹೊಸತಾಗಿ ಹೊಳೆದು ಬಾ, ಬಾಳು ಬೆಳಕಾಗಿ ಬೆಳೆದು ಬಾ, ಶಂಭು ಶಿವ ಹರಣ ಚಿಂತೆ ಬಾ, ರಕ್ತ ನರಹರಿಗೆ ಮುತ್ತೆ ಬಾ, ಅಂಬಿಕಾ ತನಯನತ್ತೆ ಬಾ, ಇಳಿದು ಬಾ ತಾಯಿ, ಇಳಿದು ಬಾ, ಇಳಿದು ಬಾ ತಾಯಿ, ಇಳಿದು ಬಾ.
ನಮ್ಮನ್ನೇ ಧರಿಸಿ ನಮ್ಮ ಪೂರ್ವಜರಿಗೆ ಮುಕ್ತಿಯ ಭಾಗ್ಯವನ್ನು ದೊರಕಿಸಿದ ತಂದೆ, ಧನ್ಯೋಸ್ಮಿ ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. शिव शंकर शिव शंकर शंभो शंकर शिव शंकर शिव शंकर शंभो शंकर शिव शंकर शिव शंकर शंभो शंकर शिव शंकर शिव शंकर. ಸರ್ವರಿಗೂ ಮಂಗಳವಾಗಲಿ. ಭಗೀರಥ ಮಹರ್ಷಿಯ ಭಕ್ತಿಯ ಪರಾಕಾಷ್ಠತೆ ಜಗದ ಸಮಸ್ತ ಮನುಕುಲಕ್ಕೆ ಆದರ್ಶವಾಯಿತು. ಆತನ ಅಚಲ ಭಕ್ತಿಯ ದಶೆಯಿಂದ ಈ ಭೂಮಂಡಲವು ಪವಿತ್ರವಾಯಿತು. ನಿಮ್ಮೆಲ್ಲರ ಸಂಕಲ್ಪದ ಮನೋರಥಗಳು ಶೀಘ್ರದಲ್ಲಿಯೇ ಫಲ ಲಭಿಸುವಂತಾಗಲಿ. ಸರ್ವರಿಗೂ ಮಂಗಳವಾಗಲಿ. ಶುಭಮಸ್ತು ಶುಭಮಸ್ತು ಶುಭಮಸ್ತು. वक्रतुंड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा. ಆನಂದ ಕಂದ ನಾಟ್ಯವನಾಡಿ ಬಂದನೋ, ಆದಿವರ ದೇವ ಮೋಷಿ ಕವೇರಿ ಬಂದನೋ. ತೋಂತ ದಿನ ತಗದಿನ ದಿಂತೀಂ ಆನಂದ ಕಂದ ನಾಟ್ಯವನಾಡಿ ಬಂದನೋ, ಆದಿವರ ದೇವ ಮೋಷಿ ಕವೇರಿ ಬಂದನೋ.